ಕಾರ್ ತಗಲ್ಬಿಡ್ತದೆ. ಕಾರ್ ತಗಲಾಕ ಗೇಟ್ ತಗೊಂಡ್ಬಿಡ್ತು. ಇವತ್ ಬೆಳಿಗ್ಗೆ ಬೇಗ ಎದ್ದು ಆ ಚಳಿನಲ್ಲಿ ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ನಾನ್ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕಾರ್ಡಿಯೋ ಮಾಡ್ಬಿಟ್ಟು ತಲೆಗೆ ರಕ್ತ ಎಳೀಲಿ ಅಂತ ಒಂದ್ ಸ್ವಲ್ಪ ಹೊತ್ತು ಹೆಡ್ ಸ್ಟ್ಯಾಂಡ್ ಮಾಡಿ ಮನೆಗ್ ಬಂದ್ ಸ್ನಾನ ಮಾಡ್ಕೊಂಡು ಪಟ್ ಅಂತ ತಿಂಡಿ ತಿಂದೆ. ಆಮೇಲೆ ಕಾರ್ ಧೂಳು ಹುಡ್ಕೊಂಡು ಒಂದಿಷ್ಟು ಕೆಲಸ ಇತ್ತು ಅಂತ ಹೊರಗ್ ಹೋದ್ವಿ. ಡೆಸ್ಟಿನೇಷನ್ ರೀಚ್ ಆಗಿದ್ದೆ. ಪಟ್ ಅಂತ ಕೆಲಸ ಮುಗಿಸ್ಕೊಂಡು ಬಿಯರ್ಡ್ ಲುಕ್ ನನಗ್ ಸೆಟ್ ಆಗುತ್ತಾ ಅಂತ ನೀವೆಲ್ಲರೂ ಕಮೆಂಟ್ ಮಾಡ್ಲಿ ಅಂತ ಮಿರರ್ ಅಲ್ಲಿ ಒಂದು ಪೋಸ್ಟ್ ಕೊಟ್ಬಿಟ್ಟು ಅಲ್ಲಿಂದ ಮನೆಗ್ ಬರ್ತಾ ನಾನು ಮತ್ತೆ ನಮ್ಮ ಮಮ್ಮಿ ಒಂದಿಷ್ಟು ತಮಾಷೆ ಮಾಡ್ಕೊಂಡು ಆನ್ ದಿ ವೇ ಒಂದ್ ಸ್ಟಾಪ್ ಹಾಕಿ ನಮ್ಮ ಮಮ್ಮಿ ಡಿಮ್ಯಾಂಡ್ ಮಾಡಿದ್ ವೆನಿಲಾ ಐಸ್ ಕ್ರೀಮೇ ಬೇಕು ಅಂತ ಅದನ್ನ ತಗೊಂಡು ನಾವ್ ಶಾಪಿಂಗ್ ಮಾಡಿದ ಐಟಮ್ಸ್ ಎಲ್ಲ ಕಾರಿಂದ ತೆಗೆದು ಪಾರ್ಕ್ ಮಾಡ್ಬೇಕಾದ್ರೆ ಗೇಟ್ ತಗೊಂಡ್ಬಿಡ್ತು. ಪೇಂಟ್ ಏನೋ ನೋಡೋಣ ತಗೊಂಡು ಸ್ವಲ್ಪ ಎಜ್ಜಿಲಾಕಿ ಬಿಟ್ಟಿದ್ದೆ. ಮಮ್ಮಿ ಬಂದ್ಬಿಟ್ಟು ಮುಟ್ಬಿಟ್ಟು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ನೋಡ್ತಾ ಇದಾರೆ. ಅಲ್ಲೆಲ್ಲ ಎಂಜಿಲಿತ್ತು. ಆಗಿರೋ ಡ್ಯಾಮೇಜ್ ಆಗಿದೆ, ಇನ್ನೇನು ಮಾಡಕ್ಕಾಗಲ್ಲ ಅಂತ ಬಿಸ್ಕೆಟ್ ಐಸ್ ಕ್ರೀಮ್ ತಿನ್ಕೊಂಡು ತಂಪ್ ಮಾಡ್ಕೊಂಡೆ ತಲೆನ. ಇವತ್ತು ಅಮೆಝಾನ್ ಇಂದ ಒಂದು ಇಂಡಕ್ಷನ್ ಸ್ಟವ್ ನ ಆರ್ಡರ್ ಮಾಡಿದ್ದೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದು, ಸೊ ಅದಕ್ಕೋಸ್ಕರ ಎರರ್ ಏನೋ ತೋರಿಸ್ತಾ ಇತ್ತು. ಆಮೇಲೆ ಗೊತ್ತಾಯ್ತು ನಾವ್ ಇಟ್ಟಿದ್ದ ಪಾತ್ರೆನೇ ತಪ್ಪಿತ್ತು ಅಂತ. ಅದ್ರಲ್ಲೇ ಕಾಫಿ ಮಾಡ್ಕೊಂಡು ಕುಡ್ದು ಸ್ನಾಕ್ಸ್ ಗೆ ಈ ಒಂದು ಐಟಮ್ ಮಾಡ್ಕೊಂಡು ನಾನು ಮತ್ತೆ ಮಮ್ಮಿ ಚೆನ್ನಾಗಿತ್ತು ಅಂತ ತಿಂದ್ವಿ.